ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಗತಿಶೀಲ ಘಟ್ಟ ಅಂತ ಒಂದು ಬರುತ್ತೆ. ಈ ಪ್ರಗತಿಶೀಲ ಘಟ್ಟದಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡಿದಂಥ ಮಹನೀಯರಲ್ಲಿ ನಿರಂಜನರು ಬಹಳ ಮುಖ್ಯ. ನಿರಂಜನ ಅವರ ಮೂಲ ಹೆಸರು ಕುಳಕುಂದ ಶಿವರಾಯ. ಇವರು 60ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಪ್ರಧಾನವಾಗಿ ಕಾದಂಬರಿಗಳನ್ನು, ಕಥೆಗಳನ್ನು ಬರೆದ ಇವರು ಅನುವಾದವನ್ನು ಸಹ ಮಾಡಿದ್ದಾರೆ. ಇವರನ್ನು ಇವತ್ತಿಗೂ ನಾವು ಸ್ಮರಿಸಿಕೊಳ್ಳೋದು ಇವರು ಮಾಡಿದಂಥ ಎರಡು ಮುಖ್ಯವಾದ ಕೆಲಸಕ್ಕೆ. ಒಂದು, ಜ್ಞಾನಗಂಗೋತ್ರಿ ಎಳೆಯರ ವಿಶ್ವಕೋಶದ ಸಂಪುಟಗಳನ್ನು ಇವರು ಕನ್ನಡದಲ್ಲಿ ಬರೆದರು. ಹಾಗೆಯೇ ವಿಶ್ವಕಥಾಕೋಶವನ್ನು ಕನ್ನಡಕ್ಕೆ ನೀಡಿದರು. ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನಗಂಗೋತ್ರಿ ಕೆಲಸವನ್ನು ಮಾಡೋವಾಗ ಈಜಿಪ್ಟ್ ಸಂಸ್ಕೃತಿಗೆ ಸೇರಿದ ಹಾಗೆ ಮಾಹಿತಿಯನ್ನು ಸಂಗ್ರಹ ಮಾಡುವಾಗ ಒಂದು ಸಾಲು ಇವರ ಗಮನವನ್ನು ಸೆಳೆಯುತ್ತೆ. ಎ ಗ್ರೀಕ್ ಟ್ರೆಡಿಷನ್ ರಿಪೋರ್ಟ್ಸ್ a great revolt in Egypt in which the slaves captured a province. ಗ್ರೀಕರು ಒಂದು ದಾಖಲೆ ಮಾಡಿದ್ದಾರೆ. ಈಜಿಪ್ಷಿಯನ್ ಸಂಸ್ಕೃತಿಯಲ್ಲಿ ಒಬ್ಬ ಸ್ಲೇವ್, ಒಬ್ಬ ದಾಸ, ಆತ ಒಂದು ಈಜಿಪ್ಟಿನ ಒಂದು ಭಾಗವನ್ನು ಆತ ಆಕ್ರಮಿಸ್ಕೋತಾನೆ, ಗೆಲ್ತಾನೆ, ಕ್ರಾಂತಿಯ ಮೂಲಕ ಗೆಲ್ತಾನೆ. ಇದು ಕುತೂಹಲ ಬರುತ್ತೆ. ತಮ್ಮ ಕೆಲಸವನ್ನು ಮುಗಿಸಿದ ಕೂಡಲೇ ನಿರಂಜನರು ಮಾಡೋದು ಈಜಿಪ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ಗ್ರಂಥಗಳನ್ನು ತರಿಸ್ಕೊಂಡು ಅದನ್ನು ಓದೋಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇದಿಷ್ಟೇ ಸಾಲದು ಅಂತ ಹೇಳಿ ನೇರವಾಗಿ ಈಜಿಪ್ಟಿಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಸಂಬಂಧಿತ ವಸ್ತುಗಳನ್ನು ನೋಡಿ, ಓಡಾಡಿ, ಜನರ ಜೊತೆ ಮಾತಾಡಿ, ವಿಚಾರ ವಿನಿಮಯ ಮಾಡಿ ಸುಮಾರು 9 ತಿಂಗಳ ಕಾಲ ಸಿದ್ಧತೆಯನ್ನು ನಡೆಸ್ತಾರೆ. ಆನಂತರ ಒಂದು ಅದ್ಭುತವಾದ ಕಾದಂಬರಿ ಬರೀತಾರೆ. ಅದುವೇ ಮೃತ್ಯುಂಜಯ. ನಿರಂಜನ ಅವರು ಬರೆದಂಥ ಸಾರ್ವಕಾಲಿಕ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು ನಿರಂಜನ. ಕನ್ನಡ ಸಾಹಿತ್ಯ ಅಂದು ಕೂಡಲೇ ಅತ್ಯುತ್ತಮವಾದ 10 ಕಾದಂಬರಿಗಳು ಯಾವುದು ಅಂತ ಆಯ್ಕೆ ಮಾಡಿದ್ರೆ ಆ ಆಯ್ಕೆಗಳಲ್ಲಿ ಖಂಡಿತವಾಗಿ ನಿರಂಜನರ ಈ ಮೃತ್ಯುಂಜಯ ಸಹ ಬರುತ್ತೆ. ನಿರಂಜನರ ಮೃತ್ಯುಂಜಯ ಈ ಕಾದಂಬರಿಯನ್ನು ಬರೀಬೇಕಾದರೆ ಅವರು ಅಲ್ಲಿನ ಸಂಸ್ಕೃತಿಯನ್ನು ಏನು ಅಧ್ಯಯನ ಮಾಡ್ತಾರೆ, ಕೊನೆಯಲ್ಲಿ ಹೇಳ್ತಾರೆ, ನಮ್ಮ ಸಂಸ್ಕೃತಿಗೂ ಅವರ ಸಂಸ್ಕೃತಿಗೂ ಅಂತಹ ಭಿನ್ನತೆ ಏನಿಲ್ಲ, ಮನುಷ್ಯ ಎಲ್ಲ ಕಡೆನೂ ಒಂದೇನೆ. ಆದರೆ ವಿಶೇಷವಾದದ್ದು ಅಂದರೆ ಸಾಮಾನ್ಯವಾಗಿ ಎಲ್ಲ ಸಂಸ್ಕೃತಿಗಳಲ್ಲಿ ದಾಯಾದಿಗಳ ನಡುವೆ ಕಿತ್ತಾಟಗಳು ಬರುತ್ತೆ. ಆದರೆ ಇಲ್ಲಿ ಒಬ್ಬ ಸ್ಲೇವ್, ಗುಲಾಮ, ಆ ಗುಲಾಮ ಆಡಳಿತ ವರ್ಗ ಪ್ರಭುವಿನ ವಿರುದ್ಧ ನಿಂತು ಗೆಲ್ಲುವುದಿದೆಯಲ್ಲ, ಇದು ಬಹಳ ವಿಶೇಷವಾದದ್ದು. ಇವತ್ತಿಗೆ 4500 ವರ್ಷಗಳ ಹಿಂದೆ ನಡೆದಂತಹ ಇಂತಹ ಒಂದು ಅದ್ಭುತ ಕಥೆ ಏನಿದೆ ಅದನ್ನು ಸೊಗಸಾಗಿ ಕನ್ನಡದಲ್ಲಿ ಬರೆದಿದ್ದಾರೆ. 73-74ರಲ್ಲಿ ಬರೆದಂಥ ಈ ಕಾದಂಬರಿ ಇವತ್ತಿಗೂ ಸಹ ಪ್ರಸ್ತುತವಾಗಿದೆ. ಹಾಗಾಗಿ ದಯವಿಟ್ಟು ಮೃತ್ಯುಂಜಯ ಕಾದಂಬರಿಯನ್ನು ಓದುವ ಅವಕಾಶ ತಮಗೆ ಸಿಕ್ಕಿದರೆ ಕಳ್ಕೋಬೇಡಿ. ಕನ್ನಡದ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು ಮೃತ್ಯುಂಜಯ, ನಿರಂಜನ ಅವರು ಬರೆದಿರುವಂಥದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಗೌರಾಪುರ ಗ್ರಾಮದಲ್ಲಿದ್ದೇನೆ. ಪ್ರೌಢಶಾಲಾ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳು. ಚಂದ್ರಶೇಖರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾನು ಬೆಂಗಳೂರಿನ JP ನಗರ 7ನೇ ಹಂತದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಅಂದರೆ ದಿನಪತ್ರಿಕೆ ಓದುವುದು, ಸಂಗೀತ ಕೇಳುವುದು, ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಬಿಡದೆ ನೋಡೋದು.
ತುಂಬ ಸಂತೋಷಮ್ಮ. ಸ್ವಾಗತ ಕಾರ್ಯಕ್ರಮಕ್ಕೆ ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮ್. ನಾನು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುತ್ತೇನೆ. ನಾನು ಬೆಂಗಳೂರಿನ ಹೊರಮಾವಿನಿಂದ ಬಂದಿರುತ್ತೇನೆ. ನನ್ನ ಹವ್ಯಾಸ ತಟ್ ಅಂತ ಹೇಳುವ ಕಾರ್ಯಕ್ರಮವನ್ನು ನೋಡುವುದು ಮತ್ತು ವೃತ್ತಪತ್ರಿಕೆಗಳನ್ನು ಓದುವುದು. ಸೀತಾರಾಮ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಚಪ್ಪಲಿಗಳು. ಡಾಕ್ಟರ್ ಸಾರಾ ಅಬೂಬಕ್ಕರ್ ಬರೆದಂಥ ಕಾದಂಬರಿ ಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ನಗರಗಳಲ್ಲಿ ಯಾವ ನಗರವು ಅಸ್ತಮಾ ನಗರ ಎಂದು ಭಾರತದಲ್ಲಿ ಪ್ರಸಿದ್ಧವಾಗಿದೆ? ಆಯ್ಕೆಗಳನ್ನು ನೋಡೋಣ. ಬೆಂಗಳೂರು, ದಿಲ್ಲಿ, ಅಹಮದಾಬಾದ್, ಲಕ್ನೋ. ಮೊದಲಿಗೆ ಚಂದ್ರಶೇಖರ್, ನಂತರ ಮಹಾಲಕ್ಷ್ಮಿ. ಲಕ್ನೋ ಆಯ್ಕೆ 4. ಮಹಾಲಕ್ಷ್ಮಿ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಬೆಂಗಳೂರು ಉತ್ತರ ಸರಿಯಾಗಿದೆ. ಮಹಾಲಕ್ಷ್ಮಿಯವರು ಈ ಉತ್ತರ ಕೊಟ್ಟಿದ್ದಾರೆ. ಚಪ್ಪಲಿಗಳು ಈ ಕಾದಂಬರಿ ಕೃತಿಯನ್ನು ಅವರಿಗೆ ಕೊಟ್ಟಿದ್ದೇನೆ. ಬೆಂಗಳೂರಲ್ಲಿ ಇರ್ತಕ್ಕಂಥ 10% ವಯಸ್ಕರರು, 50% ಮಕ್ಕಳು ಒಂದಲ್ಲ ಒಂದು ರೀತಿಯ ಶ್ವಾಸಕೋಶ ಸಮಸ್ಯೆಗಳಿಂದ ನರಳ್ತಾ ಇದ್ದಾರೆ ಅಂತ ಹೇಳುತ್ತೆ ಅಂಕಿಅಂಶಗಳು. ಯಾಕೆ ಅಂದರೆ ನಮ್ಮ ಬೆಂಗಳೂರು ನಗರದಲ್ಲಿ ಶೈತ್ಯಾಂಶ ಸ್ವಲ್ಪ ಹೆಚ್ಚು, ಗಿಡಮರಗಳು ಹೆಚ್ಚು. ಹಾಗಾಗಿ ಅನೇಕ ಪರಾಗಕಣಗಳು, ಬೀಜಕಗಳು ಕಂಡುಬರುತ್ತವೆ. 74 ಪರಾಗಕಣಗಳು, 113 ಬೀಜಕಗಳು. ಇವು ಸ್ವಲ್ಪ ಈ ಅನಾರೋಗ್ಯಕ್ಕೆ ಕಾರಣವಾಗಿವೆಯಂತೆ. ಅವುಗಳಲ್ಲಿ ಮುಖ್ಯವಾದದ್ದು ಕ್ಲಾಡೋಸ್ಪೋರಿಯಂ, ಆಸ್ಪರ್ಜಿಲ್ಲಸ್, ಆಲ್ಟರ್ನೇರಿಯಾ ಮತ್ತು ಪಾರ್ಥೇನಿಯಂ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋದು ಸಹ ಬಹಳ ಮುಖ್ಯವಾಗುತ್ತೆ. ಮುಂದಿನ ಪುಸ್ತಕ ಕೃಷಿ ಸಂಭ್ರಮ. ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಯಾವ ಶಾಸನದ ಅನ್ವಯ ದಕ್ಷಿಣ ಭಾರತವನ್ನು ಚೋಳರು, ಕೇರಳ ಪುತ್ರರು, ಪಾಂಡ್ಯರು ಮತ್ತು ಸತ್ಯಪುತ್ರರು ಆಳುತ್ತಿದ್ದರು? ಆಯ್ಕೆಗಳನ್ನು ನೋಡೋಣ. ಹಾತಿಗುಂಪ ಶಾಸನ, ಅಶೋಕನ ಶಿಲಾಶಾಸನ, ಕಂದಹಾರ್ ಶಾಸನ, ಜುನಾಗಢ್ ಶಾಸನ. ಮೊದಲಿಗೆ ಮಹಾಲಕ್ಷ್ಮಿ, ನಂತರ ಚಂದ್ರಶೇಖರ್. ಅಶೋಕ ಶಿಲಾಶಾಸನ. ಆಯ್ಕೆ 2 ಅಶೋಕನ ಶಿಲಾಶಾಸನ ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್. ಕಂದಹಾರ್ ಶಾಸನ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಶೋಕನ ಶಿಲಾಶಾಸನ ಆಗಿತ್ತು. ಕೃಷಿ ಸಂಭ್ರಮ ಈ ಕೃತಿಯನ್ನು ಮಹಾಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಅಶೋಕನ 2ನೆಯ ಮತ್ತು 13ನೆಯ ಶಾಸನಗಳು ಏನಿವೆ ಇವು ಬಹಳ ಮುಖ್ಯವಾದವು. ಈ ಶಾಸನಗಳಲ್ಲಿ ಸತ್ಯಪುತ್ರರು, ಪಾಂಡ್ಯಾಚೇರ ಮತ್ತು ಚೋಳರ ಸಂಬಂಧಿಕರು ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಆಳ್ತಾ ಇದ್ದರು. ಈ ವಿಚಾರ ನಮಗೆ ಆ ಶಾಸನದ ಮೂಲಕ ಗೊತ್ತಾಗುತ್ತೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಇರುವಂಥ ಈ ರಾಜವಂಶಗಳು ಬಹಳ ಪ್ರಾಚೀನವಾದವು, ಹೀಗೆ ನಾವು ಭಾವಿಸಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಮೃತ್ಯುಂಜಯ, ನಿರಂಜನ ಅವರು ಬರೆದಂಥ ಸಾರ್ವಕಾಲಿಕ ಶ್ರೇಷ್ಠ ಕಾದಂಬರಿ. ನಮ್ಮ ಪ್ರಶ್ನೆ: ಕರ್ನಾಟಕದಲ್ಲಿ ಜಲದುರ್ಗವು ಯಾವ ಜಿಲ್ಲೆಯಲ್ಲಿ ಇದೆ? ಆಯ್ಕೆಗಳನ್ನು ನೋಡೋಣ. ಬಿದರೆ, ಹಾಸನ, ರಾಯಚೂರು, ಕಲಬುರಗಿ. ಮೊದಲಿಗೆ ಚಂದ್ರಶೇಖರ್, ಆನಂತರ ಸೀತಾರಾಮ್. ರಾಯಚೂರು ಆಯ್ಕೆ 3. ಹೇಳಿ ಸೀತಾರಾಮು. ಹಾಸನ.
ಹಾಸನ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಾಯಚೂರು ಆಗಿತ್ತು. ಚಂದ್ರಶೇಖರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮೃತ್ಯುಂಜಯ ಈ ಒಂದು ಕಾದಂಬರಿ ಕೃತಿಯನ್ನು ಚಂದ್ರಶೇಖರ್ ಅವರಿಗೆ ಕೊಟ್ಟಿದ್ದೇವೆ. ಕೃಷ್ಣಾ ನದಿಯಿಂದ ಸುತ್ತುವರೆದ ಒಂದು ಹಳ್ಳಿ ಮತ್ತು ಕೋಟೆ ಇದೆ. ಅದುವೇ ಜಲದುರ್ಗ ಅಂತ ಹೆಸರಾಗಿರೋದು. ರಾಯಚೂರಿಂದ ಲಿಂಗಸುಗೂರು ಮಾರ್ಗದಲ್ಲಿ ಸುಮಾರು 20 ಕಿಲೋಮೀಟರ್ ಹೋದರೆ ಬಿಜಾಪುರದ ಆದಿಲ್ ಶಾಹಿ ಕಟ್ಟಿಸಿದಂಥ ಈ ಕೋಟೆ ಸಿಗುತ್ತೆ. ಇಲ್ಲಿ ಒಂದು ನಂಬಿಕೆ ಉಂಟು. ಏನು ನಂಬಿಕೆ ಅಂದರೆ, ಬಸವಣ್ಣನವರು ಬರೆದಂಥ 1,00,000 ವಚನಗಳನ್ನು ಒಂದು ಕಲ್ಲಿನ ಪೆಟ್ಟಿಗೆಯಲ್ಲಿಟ್ಟು ಮುಚ್ಚಿ ಅದನ್ನು ಈ ಕೃಷ್ಣಾ ನದಿಯಲ್ಲಿ ಮುಳುಗಿಸಿ ಇಟ್ಟಿದ್ದಾರೆ ಎನ್ನುವ ಒಂದು ಕಥೆ. ವಾಸ್ತವದಲ್ಲಿ ಹಾಗಾಗಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಆದರೆ ನಂಬಿಕೆಯಂತೂ ಉಂಟು ಈ ಒಂದು ಪ್ರದೇಶದಲ್ಲಿ. ಮುಂದಿನ ಪುಸ್ತಕ ಪಾಪು ಪ್ರಪಂಚದ ಇಂಪು. ಶ್ರೀಮತಿ ಸಂಕಣ್ಣ ಜಿ ಸಂಕಣ್ಣನವರ್ ಬರೆದಂಥ ಪುಸ್ತಕ. ಪ್ರಶ್ನೆ: ಕರ್ನಾಟಕದ ಎಷ್ಟು ನಗರಗಳಲ್ಲಿ ಮಿಲಿಟರಿ ವಿಮಾನ ನಿಲ್ದಾಣಗಳು ಇವೆ? ಆಯ್ಕೆಗಳನ್ನು ನೋಡೋಣ. 1, 2, 3, 4. ಮೊದಲಿಗೆ ಸೀತಾರಾಮ್, ಆನಂತರ ಚಂದ್ರಶೇಖರ್. ಒಂದೇ ಒಂದು ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್. 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 3 ಆಗಿತ್ತು. ಬೆಂಗಳೂರಲ್ಲಿ HAL, ಯಲಹಂಕ, ಜಕ್ಕೂರು, ಬೆಳಗಾವಿ ಮತ್ತು ಬಿದರೆ. ಬೆಂಗಳೂರು, ಬೆಳಗಾವಿ, ಬಿದರೆ ಈ 3 ಪ್ರದೇಶಗಳಲ್ಲುಂಟು. ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ ಅಂದರೆ HAL ಅಲ್ಲಿದೆ, ಯಲಹಂಕದಲ್ಲಿದೆ, ಜಕ್ಕೂರಲ್ಲಿದೆ. ಮಿಲಿಟರಿಗೆ ಸಂಬಂಧಪಟ್ಟದ್ದು ನಾನು ಹೇಳ್ತಾ ಇರೋದು. ಸ್ವಾತಂತ್ರ್ಯ ಭಾರತದ ಅಮೃತ ಘಳಿಗೆ ಪ್ರೊಫೆಸರ್ ಶ್ರೀನಿವಾಸ ಬಳ್ಳಿ ಬರೆದಂಥ ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕ್ಷ, ಪ್ರ, ಪ, ಮ, ಳು. ಉತ್ತರವನ್ನು ನೋಡೋಣ. ದಕ್ಷ ಪ್ರಜಾಪತಿಯ ಮಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಂಥ ಪುಸ್ತಕ. ಕೀಳರಿಮೆ. ಏನು, ಏಕೆ, ಹೇಗೆ? ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 50 ಕೂಡು 40, 88 ಕಳೆ 38, 12 ಗುಣಿಸು 18, 180 ಭಾಗಿಸು 15. ಬಜರ್ ಒತ್ತಿದ್ದಾರೆ ಸೀತಾರಾಮ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 368. 368. ಇನ್ಯಾರಾದರೂ ಉತ್ತರ ಕೊಡೋರಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಸೀತಾರಾಮ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. 370. ಭಿನ್ನವಾದ ಉತ್ತರ. ಮಹಾಲಕ್ಷ್ಮಿಯವರು ಇನ್ನು ಮಾಡ್ತಾ ಇದ್ದಾರೆ. ಒಂದು ಉತ್ತರ 90, 50, 216, 12,
ಎಲ್ಲವನ್ನ ಕೂಡಿದ್ರೆ 368 ಬಂದಿದೆ. ಈ ಉತ್ತರವನ್ನು ಸೀತಾರಾಮು ಅವರು ಕೊಟ್ಟಿದ್ದಾರೆ. ಕೀಳರಿಮೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಕನ್ನಡ ನಿಜ ವ್ಯಾಕರಣ, ನುಡಿ ಕಟ್ಟಡ ಮತ್ತು ನುಡಿಯ ಹೊರಚಾಚುಗಳು, ಡಾಕ್ಟರ್ ಪಿ ಗಿರಿಧರ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪೀಟರ್ ಬ್ರೂಕ್, ರೂಬೆನ್ ಮಶಂಗ್ವಾ, ನಿಕೋಲಸ್ ಕಜಾನಸ್, ಸೋಲಮನ್ ಪಾಪಯ್ಯ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಚಂದ್ರಶೇಖರ್ ಅವರು, ಆನಂತರ ಎರಡನೇದಾಗಿ ಮಹಾಲಕ್ಷ್ಮಿ ಅವರು. ಚಂದ್ರಶೇಖರ್ ಆಯ್ಕೆ 4 ಸೋಲೋಮನ್ ಪಾಪಯ್ಯ. ಸೋಲಮನ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಸರ್. ತಮ್ಮ ಉತ್ತರ ಆಯ್ಕೆ ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ಅವರು. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಪೀಟರ್ ಬ್ರೂಕ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪೀಟರ್ ಸ್ಟೀಫನ್ ಪಾಲ್ ಬ್ರೂಕ್ ಇವರು ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದವರು. ಮೂಲತಃ ನಿರ್ದೇಶಕರು ಇವರು. ಮಹಾಭಾರತವನ್ನು 9 ಗಂಟೆಗಳ ಸುದೀರ್ಘ ನಾಟಕವಾಗಿ ಇವರು ಪ್ರಯೋಗವನ್ನು ಮಾಡ್ತಾರೆ. ಯಶಸ್ಸನ್ನು ಸಹ ಸಾಕಷ್ಟು ಅವರು ಗಳಿಸ್ತಾರೆ. ಅವರು ಬಳಸಿದಂತಹ ಪಾತ್ರಗಳ ರೂಪ ಏನಿದೆ ಅದು ಬಹಳ ಒಂದು ರೀತಿಯಾದ ವಿಚಿತ್ರ ಕಲ್ಪನೆಯನ್ನು ಭಾರತೀಯರಿಗೆ ಕೊಡೋಕ್ಕೆ ಶುರುವಾಯಿತು. ಕೊನೆಗೆ ಅದೇ ನಾಟಕವನ್ನು ಅವರು ಟೆಲಿವಿಷನ್ ಸೀರಿಯಲ್ ಮೂಲಕನೂ ಸಹ ನಮಗೆ ಕೊಟ್ಟಿದ್ದಾರೆ. ಮುಂದಿನ ಪುಸ್ತಕ ವಿಸ್ಮಯ ಕೀಟ ಪ್ರಪಂಚ, ಡಾಕ್ಟರ್ ನೂರ್ ಸಮದ್ ಅಬ್ಬಲಗೆರೆ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಆ, ಅ, ನ, ಗು, ನಿ, ತ, ಕೆ, ನಿ. ಅನಿಕೇತನ. ಆಗುನಿ ಅನಿಕೇತನ. ಬಜ್ಜರ್ ಹೇಳಿ. ಆಗುನಿ ಅನಿಕೇತನ. ಆಗುನಿ ಅನಿಕೇತನ ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ಹಾಗೂ ಸೀತಾರಾಮು. ಅದೇ ಸರ್. ಸರಿಯಾಗಿದೆಯಾ ಸೀತಾರಾಮು? ಉತ್ತರವನ್ನು ನೋಡೋಣ. ಆಗುನಿ ಅನಿಕೇತನ ಉತ್ತರ ಸರಿಯಾಗಿದೆ. ಚಂದ್ರಶೇಖರ್ ಅವರಿಗೆ ವಿಸ್ಮಯ ಕೀಟ ಪ್ರಪಂಚದ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಬಯಸದ, ಬೇಡದ, ಅಪೇಕ್ಷಿಸದ, ಸ್ವಪ್ನ, ತೆಂಕಣ. ಬಜರ್ ಮೊದಲಿಗೆ ಸೀತಾರಾಮು ಒತ್ತಿದ್ದಾರೆ. ಒಂದು ಉತ್ತರ ಅನಪೇಕ್ಷಿತ ಉತ್ತರವನ್ನು ನೋಡೋಣ. ಅನಪೇಕ್ಷಿತ ಉತ್ತರ ಸರಿಯಾಗಿದೆ. ಜ್ಞಾನಗಂಗಾ GN ತೆಗ್ಗಳ್ಳಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. ಸೀತಾರಾಮು ಅವರಿಗೆ ಉಳಿದ 2 ಅವಕಾಶ ಸಿಗುತ್ತೆ. 2 ಉತ್ತರ. ಕನಸು ಉತ್ತರವನ್ನು ನೋಡೋಣ. ಕನಸು ಉತ್ತರ ಸರಿಯಾಗಿದೆ. ತೆನೆ ಅನಂತ ರಮೇಶ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ತೆಂಕಣ ದಕ್ಷಿಣ ಉತ್ತರವನ್ನು ನೋಡೋಣ. ದಕ್ಷಿಣ ಉತ್ತರ ಸರಿಯಾಗಿದೆ. ಹೃದಯ ಕಮಲ ಕವನ ಸಂಕಲನ TR ವರದರಾಜನ್ ಬರೆದಿರುವಂಥದ್ದು. 3 ಪುಸ್ತಕ ಸೀತಾರಾಮು ಅವರಿಗೆ ದೊರೆತಿದೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಚಂದ್ರಶೇಖರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಕಳ್ಳಬೆಕ್ಕಿನಂತೆ ಬರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸದ್ದಿಲ್ಲದಂತೆ ಬರು, ಕತ್ತಲಿನಲ್ಲಿ ಬರು. ಸದ್ದಿಲ್ಲದಂತೆ ಬರು. ಮುಂದಿನ ಪ್ರಶ್ನೆ:
ಸೋಮಾರಿತನ, ಜಡತ್ವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಲಸ್ಯ. ಆಲಸ್ಯ. ಮುಂದಿನ ಪ್ರಶ್ನೆ. 11,000 ಸೈನಿಕರ ಜೊತೆಯಲ್ಲಿ ಹೋರಾಡಬಲ್ಲವನನ್ನು ಏನೆಂದು ಕರೆಯುವರು? ಮಹಾರಥ. ಅತಿರಥ, ಮಹಾರಥ. ಮಹಾರಥ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಆಕಳನ್ನು ದಾನಕ್ಕೆ ಕೊಟ್ಟರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಸಂತ್ಯಾಗ ತರ್ತಾರ, ಮನೆಯಾಗ ಅಳ್ತಾರ. ಮೆಣಸಿನಕಾಯಿ. ಮೆಣಸಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕಳ್ಳಬೆಕ್ಕಿನಂತೆ ಬರು, ಸದ್ದಿಲ್ಲದಂತೆ ಬರು. ಉತ್ತರ ಸರಿಯಾಗಿದೆ. 2 ಉತ್ತರ. ಸೋಮಾರಿತನ, ಜಡತ್ವ, ಆಲಸ್ಯ ಕೊಟ್ಟಿದೆಯಲ್ವ ತಾವು ಉತ್ತರ. ಮುಂದಿನ ಪ್ರಶ್ನೆ. 11,000 ಇದು ಅತಿರಥ ಆಗಿತ್ತು, ಮಹಾರಥ ಅಂತ ತಾವು ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ. ಆಕಳನ್ನು ದಾನಕ್ಕೆ ಕೊಟ್ಟರೆ ಅದರ ಹಲ್ಲನ್ನು ಎಣಿಸಿದರಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ. ಇದು ಈರುಳ್ಳಿಯಾಗಿತ್ತು, ಮೆಣಸಿನಕಾಯಿ ಅಲ್ಲ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಮಹಾಲಕ್ಷ್ಮಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕಳ್ಳಿ ಹೋಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸೊರಗಿ ಹೋಗು, ತಪ್ಪಿಸಿಕೊಂಡು ಹೋಗು. ಸೊರಗಿ ಹೋಗು. ಮುಂದಿನ ಪ್ರಶ್ನೆ. ಕೇಳುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಲಿಕೆ, ತಾಳಿಕೆ. ಆಲಿಕೆ. ಮುಂದಿನ ಪ್ರಶ್ನೆ. ಬ್ರಹ್ಮನ ಅಧಿಕಾರವನ್ನು ಹಾಗೂ ಚಂದ್ರನ ಸ್ಥಾನವನ್ನು ಸ್ವಲ್ಪ ಕಾಲ ನಿಭಾಯಿಸಿದ ಋಷಿಯ ಹೆಸರೇನು? ಅತ್ರಿ, ಅಂಗಿರಸ. ಅಂಗಿರಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಆಗೋ ಪೂಜೆ ಆಗ್ತಿರಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ಅಕ್ಕ ತೌರಿಗೆ ಹೋಗುವಾಗ ಸರ್ರನೆ ಹೋಗ್ತಾಳೆ, ವಾಪಸ್ ಬರ್ತಾ ಅಳ್ತಾ ನಿಧಾನಕ್ಕೆ ಬರ್ತಾಳೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕಳ್ಳಿ ಹೋಗು, ಸೊರಗಿ ಹೋಗು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಕೇಳುವುದು, ಆಲಿಕೆ ಉತ್ತರ ಕೊಟ್ಟಿದ್ದೀರಾ. 3ನೇ ಪ್ರಶ್ನೆಗೆ ಉತ್ತರ ಅತ್ರಿಯಾಗಿತ್ತು, ಆಂಗಿರಸ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಆಗೋ ಪೂಜೆ ಆಗ್ತಿರಲಿ, ಊದೋ ಶಂಕ ಊದಿಬಿಡು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಬಾವಿಯಲ್ಲಿ ನೀರನ್ನು ಸೇದುವ ಕೆಲಸ ಇದೆಯಲ್ಲ ಅದರ ವರ್ಣನೆ ಈ ಒಗಟು. ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಸೀತಾರಾಮು ಅವರಿಗೆ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. 6ಕ್ಕೇರದ 3ಕ್ಕಿಳಿಯದ ಬದುಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಒಂದೇ ರೀತಿಯ ಬದುಕು, ನಿಷ್ಪ್ರಯೋಜಕ ಬದುಕು. ಒಂದೇ ರೀತಿಯ ಬದುಕು. ಮುಂದಿನ ಪ್ರಶ್ನೆ. ಸಾಲು, ಪಂಕ್ತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆವಲಿ, ಹಾವಳಿ. ಆವಲಿ. ಮುಂದಿನ ಪ್ರಶ್ನೆ. ದುರ್ವಾಸ, ದತ್ತಾತ್ರೇಯ ಮತ್ತು ಚಂದ್ರ ಯಾವ ಮಹರ್ಷಿಯ ಮಕ್ಕಳು? ಅತ್ರಿ, ಅಗಸ್ತ್ಯ. ಅತ್ರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಆಟ ಕೆಟ್ಟರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ ನೀಲಿ ಕಾವಲಿಯ ಮೇಲೆ ಬೆಳ್ಳಿ ರೊಟ್ಟಿ. ಚಂದ್ರ. ಚಂದ್ರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಒಂದೇ ರೀತಿಯ ಬದುಕು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಸಾಲು, ಪಂಕ್ತಿ, ಆವಲಿ, ದೀಪಾವಳಿ ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅತ್ರಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಆಟ ಕೆಟ್ಟರೆ ದೀವಟಿಗೆಯವನದೇನು ತಪ್ಪು? 5ನೇ ಪ್ರಶ್ನೆಗೆ ಉತ್ತರ ಇದು ಚಂದ್ರ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಟ್ಟು 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲಿಗೆ ಚಂದ್ರಶೇಖರ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು
ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಮಹಾಲಕ್ಷ್ಮಿ ಅವರಿಗೂ ಸಹ 4 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಸೀತಾರಾಮು ಅವರಿಗೆ ಸಿಗ್ತಾ ಇದೆ 4 4 8 ಪುಸ್ತಕ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.